ರಾತ್ರಿಯೆಲ್ಲ ಮಳೆ ಸುರಿತು. ಈಗ ಎಚ್ಚರಗೊಂಡಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಬೆಂಗಳೂರು ತೊಯ್ದು ತೊಪ್ಪೆಯಾಗಿ ನೀರಿನಲ್ಲಿ ಜನ ಒದ್ದಾಡುವಂಥ ಪರಿಸ್ಥಿತಿ ಬಂದ ನಂತರ ಈಗ ಸಿಟಿ ರೌಂಡ್ಸ್ ಅನ್ನು ಮಾಡ್ತಾರಂತೆ. ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆಯೋ ಅಲ್ಲೆಲ್ಲ ಅದು ಸಂಜೆ ಹೊತ್ತಲ್ಲಿ ಹೋಗ್ತಾರಂತೆ. ಸಂಜೆ ಮತ್ತೆ ಮಳೆ ಬಂದರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೇನೋ. ನೀವು ಹೋಗೋ ಅಷ್ಟೊತ್ತಿಗೆ ಸಂಜೆ ಜನ ಮನೆಗೆ ಹೋಗುವಂಥ ಸಂದರ್ಭ, ಮಳೆನೂ ಇರುತ್ತೆ, ಟ್ರಾಫಿಕ್ ಜಾಮು ಇರುತ್ತೆ. ನೀವು ಅಲ್ಲಿ ಹೋಗಿ ಇನ್ನೊಂದಿಷ್ಟು ಜನರನ್ನು ಒದ್ದಾಡಿಸುವಂಥ ಪರಿಸ್ಥಿತಿಗೆ ತಂದಿಡ್ತೀರಾ. ಅದರಲ್ಲಿ ಯಾವ ಅನುಮಾನ ಇಲ್ಲ. ರಾತ್ರಿ ಹೋಗಿ ನೀವು ಎಲ್ಲರೂ ಮನೆಗೆ ಹೋದ ನಂತರ ನೀವು ರಾತ್ರಿ ಹೋಗಬೇಕು. ಸಂಜೆ ಹೊತ್ತು ಹೋದಲ್ಲಿ ನಿಮ್ಮ ಹಿಂದೆ ಒಂದು 10 ಗಾಡಿ ಬರ್ತವೆ, ಆಫೀಸರ್ಸ್ ಗಾಡಿ ವೆಹಿಕಲ್ಗಳು ಎಲ್ಲ ಹೋಗ್ತವೆ. ನೀವು ಹೋಗಲ್ಲಿ ಏನು ನೀರು ಎತ್ತಿ ಹಾಕುವಂಥ ಪರಿಸ್ಥಿತಿ ಏನಿರೋದಿಲ್ಲ. ರಾತ್ರಿ ಹೋಗಿ ಪರಿಶೀಲನೆ ಮಾಡಿ ಏನು ಪರಿಸ್ಥಿತಿ ಇದೆ ಅಂತ ನೋಡ್ಕೊಳ್ಳಿ. ಟ್ರಾಫಿಕಲ್ಲಿರುವಂಥ ಟೈಮಲ್ಲಿ ನೀವು ಹೋಗಬೇಡಿ, ಜನಕ್ಕೆ ಮೊದಲೇ ಹೈರಾಣ ಮಾಡಬೇಡಿ. ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಅಧ್ವಾನ ಆಗೋಗಿದೆ. ಶಾಶ್ವತ ಸಮಸ್ಯೆ ಪರಿಹಾರ ಪ್ರಯತ್ನವನ್ನು ಮಾಡ್ತೀವಿ ಅಂತಿದ್ದಾರೆ. ಅಯ್ಯೋ ಆಗಲ್ಲ ಬಿಡ್ರಿ, ಅದನ್ನು ಕೇಳಿಸ್ಕೊಂಡು ಸಾಕಾಗೋಯ್ತು. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಕೇಳಿಸ್ಕೊಂಡು ಸಾಕಾಗೋಯ್ತು. ಈಗ ತಗ್ಗಿನಲ್ಲಿರುವಂಥ ಪ್ರದೇಶಗಳಲ್ಲಿರುವಂಥ ಮನೆಗಳನ್ನೆಲ್ಲ ಏನು ಎತ್ತಿಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಆಮೇಲೆ ಮನೆಗಳನ್ನು ಅದ್ರ ಮೇಲೆ ಇಡ್ತೀರಾ? ಯಾವುದೇ ದೊಡ್ಡ ಸಮಸ್ಯೆ ಆಗಿಲ್ಲ ಅಂತ. ಹೌದಾ ಸರ್? ಯಾವುದೇ ಆಗಿಲ್ವಾ? ಎಲ್ಲ ರಾಜ್ಯ ಕಾಲುವೆಗಳನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿ, ಅದನ್ನು ಕೇಳ್ತಾನೆ ಇದ್ದೀವಿ ನಾವು. ಮಾಡ್ತೀವಿ ಅಂತ ಹೇಳ್ಕೊಂಡು. ನೋಡಿ, ಮಳೆ ಬರಬೇಕು. ನಾನು ಭಗವಂತನಲ್ಲಿ ಮಳೆ ಬರಲಿ ಅಂತಲೇ ಪ್ರಾರ್ಥನೆ ಮಾಡೋನು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ಅದು ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದವನು. ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿದೆ ಅಂತ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು. ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಉಡಬೇಕು ಅಂತೇಳಿ ನನ್ನ ಟ್ರಂಕು, ಬಟ್ಟೆ ಬರೀ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟ್ರು ಇಬ್ಬರೂ ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಆಯ್ತು ಸರ್. ಹಾಗಿದ್ದಾಗ ಇಲ್ಲಿಯವರೆಗೂ ಮಾಡದೇ ಇರುವಂಥ ಕೆಲಸವನ್ನು ನೀವು ಮಾಡಿ ತೋರಿಸ್ಬಿಟ್ರೆ ಬೆಂಗಳೂರಿನ ಜನ ನಿಮ್ಮ ಹೆಸರನ್ನು ನೆನಪಲ್ಲಿ ಶಾಶ್ವತವಾಗಿ ಉಳಿಸ್ಕೊಳ್ತಾರೆ. ಬೆಂಗಳೂರನ್ನು ನಿರ್ಮಾಣ ಮಾಡಿದಂಥ ಕೆಂಪೇಗೌಡರು ಹೇಗಿದ್ರು ಹಾಗೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ನೀವೇನಾದರೂ ಬಗೆಹರಿಸ್ಬಿಟ್ರೆ ನಿಮ್ಮನ್ನು ಅದೇ ರೀತಿಯಾಗಿ ಪೂಜಿಸ್ತಾರೆ. ಮಾಡ್ತೀರಾ ಸರ್ ಚಾಲೆಂಜ್ ತಗೊಂಡು? ಮಾತುಗಳು ಬೇಡ, ಚಾಲೆಂಜ್ ತೊಗೊಂಡು ಮಾಡಿ. ಇನ್ನೊಂದು ಮಳೆ ಬಂದರೂ ಕೂಡ ಈ ರೀತಿ ಎಲ್ಲೂ ನೀರು ನಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ. ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನೋಡೋಣ.